Hi friends, welcome back to ದಾವಣಗೆರೆ ಟ್ಯುಟೋರಿಯಲ್ಸ್ ಅಂಡ್ ರಾಮನ್ ಟ್ಯುಟೋರಿಯಲ್ಸ್ ಫಾರ್ ಜಿಕೆ ಚಾನಲ್. ಸ್ನೇಹಿತರೆ, ಇವತ್ತಿನ ತರಗತಿಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇವತ್ತಿನ ಕ್ಲಾಸಲ್ಲಿ ನಾವು ಮೆಂಟಲ್ ಅಬಿಲಿಟಿ ಅಂಡ್ ರೀಸನಿಂಗ್ ಈ ಕಾನ್ಸೆಪ್ಟ್ ಮೇಲೆ ಬರ್ತಕ್ಕಂತಹ ಕೆಲವೊಂದು ಪ್ರಮುಖ ಪ್ರಶ್ನೋತ್ತರಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಟೈಮು ದಾವಣಗೆರೆ ಟ್ಯುಟೋರಿಯಲ್ಸ್ ಚಾನಲ್ ಮೇಲೆ ಕ್ಲಾಸ್ನ ವಾಚ್ ಮಾಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಮೆಂಟಲ್ ಅಬಿಲಿಟಿ ಮತ್ತು ರೀಸನಿಂಗ್, ಮಾನಸಿಕ ಸಾಮರ್ಥ್ಯ ಮತ್ತು ತಾರ್ಕಿಕತೆಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಕೇವಲ ಟೀಚರ್ಸ್ ಎಕ್ಸಾಮ್ಸ್ ಅಲ್ಲ, ಎಲ್ಲಾ ರೀತಿಯಾದಂತ ಎಕ್ಸಾಮ್ಸ್ ಅಲ್ಲೂ ಬರುತ್ತೆ. ಓಕೆ, ಹಾಗಾದ್ರೆ ಬನ್ನಿ ಕೆಲವೊಂದು ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್, ಫೈಂಡ್ ದಿ ಮಿಸ್ಸಿಂಗ್ ನಂಬರ್ ಇನ್ ದ ಸೀರೀಸ್. ಸರಣಿಯಲ್ಲಿ ಮುಂದಿನ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅನ್ನೋದಿಲ್ಲಿ ಪ್ರಶ್ನೆ ಆಗಿದೆ. ರೈಟ್, ಮೊದಲು ಯಾವ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡ್ಬೇಕು. 3, 7, 15, 31, 63 ಮುಂದಿನ ಸಂಖ್ಯೆ ಯಾವುದು ಅಂತ ಮೊದಲು ಕಂಡುಹಿಡ್ಕೊಳ್ಳೋಣ. ಯಾವ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ ಅಂತ. ಮೊದಲನೇದು 3 ಇದೆ. 3 ಅನ್ನೋ ನಂತರದ ಸಂಖ್ಯೆ 7 ಇದೆ. ಓಕೆ, ನೆಕ್ಸ್ಟ್ ನಂಬರ್ ಇಸ್ 7 ಯಾವ ರೀತಿ ಬಂತು ಅಂತಂದ್ರೆ ಇಂದಿನ ಸಂಖ್ಯೆ 3 ಏನಿದೆ, 3ಅನ್ನ 2ರಿಂದ ಗುಣಿಸಿ ಅದಕ್ಕೆ 1ಅನ್ನ ಕೂಡಿದ್ರೆ ನಮಗೆ 7 ಸಿಗತ್ತೆ, ಹೌದಲ್ವಾ? ಅದೇ ಪ್ಯಾಟರ್ನ್ ಅಲ್ಲಿ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಎಸ್, 7 2 14 ಪ್ಲಸ್ 1 15, 7 2s 14, 14 ಪ್ಲಸ್ 1 15. ಎಸ್, ರಿಮೈನಿಂಗ್ ಎಲ್ಲ ಸೇಮ್ ಇದೆ. 15 2s 30, 30 ಪ್ಲಸ್ 1 31. ನೆಕ್ಸ್ಟ್ 31 2s 62, 62 ಪ್ಲಸ್ 1 63. ರೈಟ್. ಓಕೆ, ಹಾಗಾದ್ರೆ ಮುಂದಿನ ಸಂಖ್ಯೆಯನ್ನ ಕಂಡುಹಿಡಿಬೇಕಾದ್ರೆ 63 ಇಂಟು 2 ಪ್ಲಸ್ 1. 63 2 126, 126 ಪ್ಲಸ್ 1 ಎಷ್ಟಾಗ್ತಾ ಇದೆ? 127 ಆಗ್ತಾ ಇದೆ. ಸೊ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ಹಿಯರ್ ಆಪ್ಷನ್ ಎ is the right answer. Next question, if mother is coded as NPUIFS, then sister will be. ಒಂದು ಕೋಡ್ ಲ್ಯಾಂಗ್ವೇಜ್ ಅಲ್ಲಿ ಮದರ್ ಅನ್ನೋದನ್ನ NPUIFS ಎಂಬ ಕೋಡ್ ಮಾಡಿದ್ದೆ ಆದ್ರೆ ಸಿಸ್ಟರ್ ಅನ್ನೋದನ್ನ ಯಾವ ರೀತಿಯಲ್ಲಿ ಕೋಡ್ ಮಾಡಬಹುದು? ಸಿಸ್ಟರ್ ಎಂಬ ಪದವನ್ನ ಮೊದಲು ಮದರ್ ಎಂಬ ಪದವನ್ನ ಯಾವ ರೀತಿ ಕೋಡ್ ಮಾಡಲಾಗಿದೆ ಅಂದ್ರೆ ಡಿಕೋಡ್ ಯಾವ ರೀತಿ, ಫಸ್ಟ್ ಅದನ್ನ ಡಿಕೋಡ್ ಮಾಡ್ಕೊಳ್ಳೋಣ. ಓಕೆ, ಅದೇ ಬೇಸಿಸ್ ಮೇಲೆ ನಾವು ಸಿಸ್ಟರ್ ಎಂಬ ಪದದಲ್ಲಿನ ಅಕ್ಷರಗಳನ್ನ ಡಿಕೋಡ್ ಮಾಡಬೇಕಾಗತ್ತೆ. ಎಂ ಗೆ ಎನ್ ಇದೆ, ನೆಕ್ಸ್ಟ್ ಪಿ ಯು ಐ ಎಫ್ ಎಸ್, ಹೌದಲ್ವಾ? ಎಂ ಆದ್ಮೇಲೆ ಎನ್ ಪ್ಲಸ್ 1, ಓ ಆದ್ಮೇಲೆ ಪಿ ಪ್ಲಸ್ 1, ಟಿ ಆದ್ಮೇಲೆ ಯು ಪ್ಲಸ್ 1, ಎಲ್ಲ ಪ್ಲಸ್ 1 ಅಂದ್ರೆ ಮುಂದಿನ ಅಕ್ಷರಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಸಿಸ್ಟರ್ ಎಂಬ ಪದಕ್ಕೆ ತೆಗೆದುಕೊಳ್ತಾ ಹೋಗ್ಬೇಕು. ಓಕೆ, ಎಸ್ ಟಿ ಐ ಜೆ, ಎಸ್ ಅಗೈನ್ ಟಿ, ಟಿ ಯು ಇ ಎಫ್ ಆರ್ ಎಸ್, ಟಿ ಜೆ ಟಿ, TJT UFS. ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಓಕೆನಾ? ನೋಡಿ ಎಷ್ಟು ಸಿಂಪಲ್ ಇದೆ. ಅಂದ್ರೆ ಇಷ್ಟು ಈಸಿಯಾಗಿ ಇರುತ್ತೆ ಅಂತಲ್ಲ, ಇಲ್ಲಿ ಒಂದೊಂದು ಅಕ್ಷರದಿದೆ ಅಂದ್ರೆ ಮುಂದಿನ ಒಂದು ಅಕ್ಷರ. ಕೆಲವೊಮ್ಮೆ ಮೊದಲ ಅಕ್ಷರ ಪ್ಲಸ್ 1 ಇದ್ದು ಎರಡನೇದು ಪ್ಲಸ್ 2 ಇರುತ್ತೆ, ಮೂರನೇದು ಪ್ಲಸ್ 3 ಇರುತ್ತೆ, ಮತ್ತೆ ಪ್ಲಸ್ 1 ಪ್ಲಸ್ 2 ಪ್ಲಸ್ 3 ಆ ರೀತಿನೂ ಕೊಡ್ಬೋದು. ಓಕೆ, ಅಥವಾ ಪ್ಲಸ್ 1 ಮೈನಸ್ 1 ಪ್ಲಸ್ 1 ಮೈನಸ್ 1 ಈ ರೀತಿನೂ ಕೊಡ್ಬೋದು. ಓಕೆ, ಎಲ್ಲಾ ರೀತಿಯಲ್ಲೂ ಸಹ ಅವಕಾಶ ಇರುತ್ತೆ. ರೈಟ್, ಮುಂದಿನ ಪ್ರಶ್ನೆ ಡೈರೆಕ್ಷನ್ ಅಂದ್ರೆ ದಿಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಇದೆ. ನೋಡಿ, ರಾಮನ ಉತ್ತರಕ್ಕೆ 10 ಕಿಲೋಮೀಟರ್ ನಡೆಯುತ್ತಾನೆ, ನಂತರ ಎಡಕ್ಕೆ ತಿರುಗಿ 5 ಕಿಲೋಮೀಟರ್ ನಡೆಯುತ್ತಾನೆ, ನಂತರ ಮತ್ತೆ ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ನಡೆಯುತ್ತಾನೆ. ಅವನು ಆರಂಭ ಸ್ಥಳದಿಂದ ಎಷ್ಟು ದೂರದಿದ್ದಾನೆ? Ram walks 10 km towards north, then turns left and walks 5 km, then again turns left and walks 10 km. How far is he from the starting point? Ram walks 10 km. Here is the Ram. Okay, ರಾಮನ್ ಅವರು ಇಲ್ಲಿದ್ದಾರೆ ಅಂತ ಅನ್ಕೊಳ್ಳೋಣ.
ಅವರು ನಾರ್ತ್ ಡೈರೆಕ್ಷನ್ಗೆ 10 ಕಿಲೋಮೀಟರ್ ವಾಕ್ ಮಾಡಿದ್ದಾರೆ. ಓಕೆ, ದೆನ್ ಟರ್ನ್ಸ್ ಲೆಫ್ಟ್. ಓಕೆ, ಇದು ಅವರ ಎಡಬದಿ. ಟರ್ನ್ಸ್ ಲೆಫ್ಟ್ ಅಂತಂದ್ರೆ ಎಡಭಾಗಕ್ಕೆ 5 ಕಿಲೋಮೀಟರ್ ನಡೀತಾ ಇದ್ದಾರೆ. ಓಕೆ, ಈಗ ಇಲ್ಲಿದ್ದಾರೆ. ಇಲ್ಲಿ ಮತ್ತೆ ಎಡಕ್ಕೆ ತಿರುಗಿ, ಇದು ಎಡಭಾಗ, ಇದು ಬಲಭಾಗ, ಇದು ಎಡಭಾಗ, ಹೌದಲ್ವಾ? ಎಡಬದಿಗೆ ತಿರುಗಿ ಮತ್ತೆ 10 ಕಿಲೋಮೀಟರ್ ನಡೀತಾ ಇದ್ದಾರೆ. ಓಕೆ, ಹಾಗಾದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಅವರು ಎಷ್ಟು ಅಂತರದಲ್ಲಿದ್ದಾರೆ? ಇದೊಂದು ಆಯತಾಕೃತಿ ಸಿಕ್ತು. ಆಯತದಲ್ಲಿ ಅಭಿಮುಖ ಬಾಹುಗಳು ಏನಾಗುತ್ತೆ? ಸಮವಾಗುತ್ತೆ. ಓಕೆ, ಸೊ ಹಾಗಾದ್ರೆ ಅವರು ಎಷ್ಟು ಕಿಲೋಮೀಟರ್ ಅಂತರದಲ್ಲಿದ್ದಾರೆ ಅಂದ್ರೆ 5 ಕಿಲೋಮೀಟರ್ ಅಂತರದಲ್ಲಿದ್ದಾರೆ. ಓಕೆ, ಈಸ್ 5 ಕಿಲೋಮೀಟರ್. ಓಕೆ, ಈಸ್ 5 ಕಿಲೋಮೀಟರ್ ಫ್ರಮ್ ಈಸ್ ಸ್ಟಾರ್ಟಿಂಗ್ ಪಾಯಿಂಟ್. ನೋಡಿ ಎಷ್ಟು ಸುಲಭ ಅಲ್ವಾ? ನೆಕ್ಸ್ಟ್ ಕ್ವಶನ್ ಇರ್ತಕ್ಕಂಥದ್ದು ಲಾಜಿಕಲ್ ಸೀಕ್ವೆನ್ಸ್ ಮೇಲಿದೆ, ಅಂದ್ರೆ ತಾರ್ಕಿಕತೆಯ ಮೇಲೆ ಪ್ರಶ್ನೆ. ಇಲ್ಲಿ 2 ಹೇಳಿಕೆಗಳನ್ನ ಗಮನಿಸಿ. ಆಲ್ ಬುಕ್ಸ್ ಆರ್ ಪೇಜಸ್, ಎಲ್ಲಾ ಪುಸ್ತಕಗಳು ಪುಟಗಳಾಗಿವೆ ಅಥವಾ ಹಾಳೆಗಳಾಗಿವೆ. ಆಲ್ ಪೇಜಸ್ ಆರ್ ಪೇಪರ್, ಎಲ್ಲಾ ಪುಟಗಳು ಕಾಗದಗಳಾಗಿವೆ. ಅಂದ್ರೆ ಎಲ್ಲಾ ಹಾಳೆಗಳನ್ನ ಕಾಗದಗಳನ್ನಾಗಿ ಬದಲಾವಣೆ ಮಾಡಲಾಗಿದೆ. ಹಾಗಾದ್ರೆ ತೀರ್ಮಾನ ಆಲ್ ಬುಕ್ಸ್ ಆರ್ ಪೇಪರ್, ಎಲ್ಲಾ ಪುಸ್ತಕಗಳು ಕಾಗದಗಳಾಗಿವೆ ಅನ್ನೋದು ಸರಿನಾ? ಸಮ್ ಪೇಪರ್ಸ್ ಆರ್ ಬುಕ್ಸ್, ಕೆಲವು ಕಾಗದಗಳು ಪುಸ್ತಕಗಳಾಗಿದ್ದಾವೆ. ಈ 2 ತೀರ್ಮಾನಗಳಲ್ಲಿ ಎರಡೂ ಸರಿನಾ? ಮೊದಲನೇದ್ ಮಾತ್ರ ಸರಿನಾ, ಎರಡನೇದ್ ಮಾತ್ರ ಸರಿನಾ, ಅಥವಾ ಎರಡೂ ಸಹ ತಪ್ಪ ಅನ್ನೋದಿಲ್ಲಿ ಪ್ರಶ್ನೆ. ಇಲ್ಲಿ ಸಿಂಪಲ್ ಇದೆ ನೋಡಿ, ಇದು ಬಹಳ ಸಿಂಪಲ್ ಅಂದ್ರೆ ಸಿಂಪಲ್ ಇದೆ. ಮೊದಲನೇದೇನಿದೆ? ಆಲ್ ಬುಕ್ಸ್ ಆರ್ ಪೇಪರ್, ಎಲ್ಲಾ ಪುಸ್ತಕಗಳು ಕಾಗದಗಳಾಗಿವೆ. ಹೌದು, ಎಲ್ಲಾ ಪುಸ್ತಕಗಳು ಕಾಗದಗಳಿಂದ ಮಾಡಲ್ಪಟ್ಟಿದೆ. ಯಾವುದೇ ಪುಸ್ತಕ ಆಗಿದ್ರು ಅದು ಕಾಗದದಿಂದನೇ ಆಗ್ಬೇಕು. ಸೊ ಫಸ್ಟ್ ಕನ್ಕ್ಲೂಷನ್, ಮೊದಲ ತೀರ್ಮಾನ ಸರಿ ಇದೆ. ಸಮ್ ಪೇಪರ್ಸ್ ಆರ್ ಬುಕ್ಸ್, ಕೆಲವು ಕಾಗದಗಳು ಪುಸ್ತಕಗಳಾಗಿವೆ ಅಂತ ಇದೆ. ಹೌದು, ಕೆಲವೊಂದು ಕಾಗದಗಳು ಪುಸ್ತಕಗಳಾಗಿರ್ಬೋದು, ಕೆಲವೊಂದು ಕಾಗದಗಳು ಬೇರೆ ಅಂತಂದ್ರೆ ಏನು, ಒಂದು ಕಾರ್ಡ್ಬೋರ್ಡ್ ಶೀಟ್ಸ್ ಇರ್ಬೋದು, ಅಥವಾ ಬೇರೆ ರೀತಿಯಾದಂತಹ ಪುಸ್ತಕಗಳೇ ಆಗ್ಬೇಕು ಅಂತೇನಿಲ್ಲ. ಒಂದು ಡಿಸೈನ್ ಪೇಪರ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ಇದಕ್ಕೂ ಸಹ ಕಾಗದಗಳು ಬಳಕೆಗೆ ಬರಬಹುದು. ಓಕೆ, ಎಲ್ಲಾ ಕಾಗದಗಳು ಪುಸ್ತಕಗಳೇ ಆಗ್ಬೇಕು ಅನ್ನೋದೇನಿಲ್ಲ ಅಲ್ವಾ? ಸೊ ಯರ್ ಬೋತ್ ಕನ್ಕ್ಲೂಷನ್ 1 and 2 ಫಾಲೋ. ತೀರ್ಮಾನ 1 ಮತ್ತೆ 2 ಎರಡೂ ಸಹ ಅನುಸರಿಸಲ್ಪಡುತ್ತೆ. ಓಕೆನಾ? ರೈಟ್. ಕ್ವಶನ್ ನಂಬರ್ 5. ಇಲ್ಲಿ ಪ್ಲಸ್ ಅನ್ನ ಡಿವೈಡೆಡ್ ಬೈ ಸಿಂಬಲ್ ಇಂದ, ಮೈನಸ್ ಅನ್ನ ಇಂಟು ಇಂದ, ಇಂಟು ಅನ್ನ ಮೈನಸ್ ಇಂದ, ಡಿವೈಡೆಡ್ ಬೈ ಅನ್ನ ಪ್ಲಸ್ ಇಂದ ನಾವು ಬದಲಾವಣೆ ಮಾಡಿ ಬರೆದ್ರೆ ಕೊಟ್ಟಿರೋದ್ರಲ್ಲಿ ಇದರ ಮೌಲ್ಯ ಎಷ್ಟು ಅನ್ನೋದಿಲ್ಲಿ ಪ್ರಶ್ನೆ, ಹೌದಲ್ವಾ? ನೋಡಿ, 16 ಮೈನಸ್ ನ ನಾವು ಇಂಟು ಇಂದ ಚೇಂಜ್ ಮಾಡಬೇಕು. 2 ಪ್ಲಸ್ ಅನ್ನ ಏನ್ರಿಂದ ಡಿವೈಡೆಡ್ ಬೈ ಸಿಂಬಲ್ ಇಂದ ಚೇಂಜ್ ಮಾಡಬೇಕು. ಇಂಟು ಅನ್ನ ಯಾವ್ದ್ರಿಂದ? ಇಂಟು ಅನ್ನ ಮೈನಸ್ ಇಂದ ಚೇಂಜ್ ಮಾಡೋಣ. ಡಿವೈಡೆಡ್ ಬೈ ಅನ್ನ ಪ್ಲಸ್ ಇಂದ ಚೇಂಜ್ ಮಾಡೋಣ. ಓಕೆನಾ? ಈಗ ಬಾಡ್ಮಾಸ್ ರೂಲ್ ಅನ್ನು ನಾವಿಲ್ಲಿ ಅಪ್ಲೈ ಮಾಡಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಬಾಡ್ಮಾಸ್ ರೂಲ್ ಅನ್ನು ನಾವಿಲ್ಲಿ ಅಪ್ಲೈ ಮಾಡಬೇಕು. ಫಸ್ಟ್ ಡಿವಿಷನ್, ಫಸ್ಟ್ ನಾವು ಡಿವೈಡ್ ಮಾಡ್ತಾ ಹೋಗ್ಬೇಕು, ಹೌದಲ್ವಾ? ರೈಟ್. ಡಿವೈಡ್ ಮಾಡಿದಾಗ ನೋಡಿ, ಇದನ್ನ ಗ್ರೂಪ್ ಮಾಡ್ಕೊಳ್ಳೋಣ. ಗ್ರೂಪ್ ಮಾಡ್ಕೊಂಡಾಗ್ಲೇ ನಮ್ಗದು ಈಸಿ ಆಗುವಂಥದ್ದು. ರೈಟ್. ಇನ್ ಬಿಟ್ವೀನ್ ಏನಿದೆ ಇಂಟು ಸೈನ್ ಇದೆ, ಅದನ್ನ ಗ್ರೂಪ್ ಮಾಡ್ಕೊಳ್ಳೋಣ. 16 ಏನಾಗುತ್ತೆ? 32 ಆಗುತ್ತೆ. ವೆಯ್ಟ್, 16 32. ಓಕೆ, 16 32. 32 ಡಿವೈಡೆಡ್ ಬೈ 4 ಮೈನಸ್ 3 ಪ್ಲಸ್ 2. ಬ್ರಾಕೆಟ್ ಒಳಗಡೆ ಇರೋದನ್ನ ಮೊದಲು ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಯಾವ್ದು ಮಾಡಬೇಕು? ಡಿವಿಷನ್. ಓಕೆ, 32 4ರಿಂದ ಭಾಗಿಸಿದಾಗ 4 8 32 ಮೈನಸ್ 3 ಪ್ಲಸ್ 2. ಓಕೆ, ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಇಲ್ಲ, ನೆಕ್ಸ್ಟ್ ಅಡಿಷನ್.
ಅಡಿಷನ್ ಮಾಡಿದಾಗ ಏನ್ ಬರುತ್ತೆ? ಅಡಿಷನ್ ಮಾಡಿದಾಗ -3 + 2 -3 + 2 ಅಂದ್ರೆ -1 ಆಗುತ್ತೆ. ಸೊ 8ರಲ್ಲಿ 1 ಕಳೆದ್ರೆ ನಮ್ಗೆ ಎಷ್ಟು ಬರ್ತಾ ಇದೆ? 7 ಬರ್ತಾ ಇದೆ. ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ. ಸರಿನಾ? ನೋಡಿ, ಈ ರೀತಿ ಬಾಡ್ಮಾಸ್ ರೂಲ್ ಅನ್ನು ಅಪ್ಲೈ ಮಾಡಿಕೊಂಡು ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಓಕೆ, ಫಸ್ಟ್ ಟೈಮು ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ಮೇಲೆ ಕ್ಲಾಸ್ನ ವಾಚ್ ಮಾಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಕ್ವಶನ್. ಎ ಮ್ಯಾನ್ ಸೆಡ್ ಟು ಲೇಡಿ, ಯುವರ್ ಮದರ್ಸ್ ಹಸ್ಬೆಂಡ್ಸ್ ಸಿಸ್ಟರ್ ಇಸ್ ಮೈ ಆಂಟ್, ಹೌ ಇಸ್ ದಿ ಲೇಡಿ ರಿಲೇಟೆಡ್ ಟು ದಿ ಮ್ಯಾನ್? ಒಬ್ಬ ವ್ಯಕ್ತಿ ಒಬ್ಬ ಮಹಿಳೆಗೆ ಹೇಳ್ತಿದ್ದಾರೆ, ನಿಮ್ಮ ತಾಯಿಯ ಗಂಡನ ಸಹೋದರಿ ನನ್ನ ಚಿಕ್ಕಮ್ಮ. ಹಾಗಾದ್ರೆ ಆ ಮಹಿಳೆ ಆ ಪುರುಷನಿಗೆ ಸಂಬಂಧದಲ್ಲಿ ಏನಾಗಬೇಕು? ಓಕೆ, ಇದು ಬ್ಲಡ್ ರಿಲೇಷನ್ ಬೇಸ್ಡ್ ಕ್ವಶನ್. ಓಕೆ ಅಲ್ವಾ? ಈ ರೀತಿಯಾದಂಥದ್ದು ಸಹ ಒಂದು ಪ್ರಶ್ನೆ ಎಕ್ಸಾಮ್ ಅಲ್ಲಿ ಇರುತ್ತೆ. ಒಬ್ಬ ವ್ಯಕ್ತಿ ಒಬ್ಬ ಮಹಿಳೆಗೆ ಹೇಳ್ತಿದ್ದಾರೆ, ನಿಮ್ಮ ತಾಯಿಯ ಗಂಡ. ಒಬ್ಬ ವ್ಯಕ್ತಿ ಮಹಿಳೆಗೆ ಹೇಳ್ತಾ ಇರೋದು, ನಿಮ್ಮ ತಾಯಿ ಅಂದ್ರೆ ಮಹಿಳೆಯ ತಾಯಿಯ ಗಂಡ. ಮಹಿಳೆಯ ತಾಯಿ ಅಂತಂದಾಗ ಮಹಿಳೆಯ ತಾಯಿಯ ಗಂಡ ಅಂದ್ರೆ ಮಹಿಳೆಯ ತಂದೆ ಆಗ್ಬೇಕು ಅಲ್ವಾ? ಮಹಿಳೆಯ ತಂದೆ, ತಾಯಿಯ ಗಂಡ ಅಂತಂದ್ರೆ ಅವ್ರ ತಂದೆ ಆಗ್ಬೇಕು. ಅವ್ರ ತಂದೆಯ ಸಹೋದರಿ ಏನಾಗ್ಬೇಕಾಗತ್ತೆ? ಸಹೋದರಿ ನನ್ನ ಚಿಕ್ಕಮ್ಮ. ನಿಮ್ಮ ತಾಯಿಯ ಗಂಡನ ಸಹೋದರಿ ನನ್ನ ಚಿಕ್ಕಮ್ಮ. ಮಹಿಳೆಯ ತಂದೆಯ ಸಹೋದರಿ ಯಾರಿಗೆ? ಆ ವ್ಯಕ್ತಿಗೆ. ಈ ಸಹೋದರಿಯವರು ಏನಾಗ್ಬೇಕು? ಚಿಕ್ಕಮ್ಮ ಆಗ್ಬೇಕು. ಯಾರಿಗೆ? ಆ ವ್ಯಕ್ತಿ ಹೇಳ್ತಿದಾರಲ್ಲ ಅವ್ರಿಗೆ ಚಿಕ್ಕಮ್ಮ ಆಗ್ಬೇಕು. ಹಾಗಾದ್ರೆ ಈ ಮಹಿಳೆ ಈ ವ್ಯಕ್ತಿಗೆ ಏನಾಗ್ಬೇಕು? ಈ ಮಹಿಳೆ ಈ ವ್ಯಕ್ತಿಗೆ ಏನಾಗ್ಬೇಕಾಗತ್ತೆ? ಡಾಟರ್, ಸಿಸ್ಟರ್, ಕಸಿನ್, ನೀಸ್. ಮಗಳು, ಸಹೋದರಿ ಆಗ್ಬೇಕಾ? ಮಗಳಾಗ್ಬೇಕಾ? ಸೋದರ ಸಂಬಂಧಿ ಆಗ್ಬೇಕಾ? ಸೊಸೆ ಆಗ್ಬೇಕಾ? ಏನಾಗ್ಬೇಕು ಹೇಳಿ? ಸೋದರ ಸಂಬಂಧಿ ಆಗ್ಬೇಕಲ್ವಾ? ಯಾವ ರೀತಿ ಸರ್ ಸೋದರ ಸಂಬಂಧಿ ಆಗತ್ತಾರೆ? ಯಾವ ರೀತಿ ಆಗ್ತಾರೆ ಹೇಳಿ? ಇಲ್ಲಿ ನೋಡಿ, ಈ ಚಿಕ್ಕಮ್ಮ ಮಹಿಳೆಯ ತಂದೆಯ ಸಹೋದರಿ ಅಂತಂದ್ರೆ ಮಹಿಳೆಯ ಸಹೋದರಿ, ತಂದೆಯ ಸಹೋದರಿ ಮಹಿಳೆಗೆ ಏನಾಗ್ಬೇಕು? ಅತ್ತೆ ಆಗ್ಬೇಕು. ಮಹಿಳೆಗೆ ಅತ್ತೆ ಆಗ್ತಾರೆ ಅಲ್ವಾ? ಅದೇ ಮಹಿಳೆ ಈ ವ್ಯಕ್ತಿಗೆ ಚಿಕ್ಕಮ್ಮ ಆಗ್ಬೇಕಾದ್ರೆ ಇವರು ಏನಾಗ್ತಾರೆ ವ್ಯಕ್ತಿಗೆ? ಕಸಿನ್. ಮಹಿಳೆ ಮತ್ತೆ ಈ ವ್ಯಕ್ತಿಯ ನಡುವೆ ಯಾವ ರೀತಿ ಉಂಟಾಗುತ್ತೆ? ಯಾವ ರೀತಿ ರಿಲೇಷನ್ ಉಂಟಾಗುತ್ತೆ ಅಂದ್ರೆ ಸಹೋದರ ಸಂಬಂಧ ಅನ್ನೋದು ಉಂಟಾಗ್ತದೆ. ಹೌದಲ್ವಾ? ಮಗಳಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮಹಿಳೆಗೆ ಅವರು ಅತ್ತೆ ಆಗ್ತಿದ್ದಾರೆ, ವ್ಯಕ್ತಿಗೆ ಚಿಕ್ಕಮ್ಮ ಆಗ್ತಿದ್ದಾರೆ ಅಂತಂದ್ರೆ ಅವರು ಮಗಳಾಗೋದಕ್ಕೆ ಸಾಧ್ಯ ಇಲ್ಲ, ಸಹೋದರಿ ಆಗೋದಕ್ಕೂ ಸಾಧ್ಯ ಇಲ್ಲ. ಆ ಮಹಿಳೆ ಪುರುಷರಿಗೆ ಸಹೋದರಿ ಅಂತಂದ್ರೆ ಅಕ್ಕ ಅಥವಾ ತಂಗಿ ಆಗೋದಕ್ಕೂ ಸಹ ಸಾಧ್ಯ ಇಲ್ಲ. ಓಕೆ ರೈಟ್. ನೆಕ್ಸ್ಟ್ ಥರ್ಡ್ ಆಪ್ಷನ್ ಏನಿದೆ? ಸೋದರ ಸಂಬಂಧಿ ನೋ. ಸೋದರ ಸಂಬಂಧಿ ಎಸ್. ಸೊಸೆ ಆಗೋದಕ್ಕೂ ಸಹ ಸಾಧ್ಯ ಆಗೋದಿಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಕಸಿನ್ ಸಿಸ್ಟರ್ ಆಗ್ತಾರೆ. ನೆಕ್ಸ್ಟ್ ಕ್ವಶನ್. ಫೈಂಡ್ ದಿ ಮಿಸ್ಸಿಂಗ್ ಲೆಟರ್ ಇನ್ ದಿ ಸೀರೀಸ್ ADGJP ಅಂತ ಇದೆ. ಯಾವ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ADGJ ಅಲ್ವಾ? ಎ ಆದ್ಮೇಲೆ ಡಿ ಇದೆ ಅಂತಂದ್ರೆ ಅಲ್ಲಿ 3 ಸ್ಥಾನಗಳು. ಡಿ ಇಂದ ಜಿಗೆ DEF ಮತ್ತೆ 3ನೇ ಒಂದು ಅಕ್ಷರ. ಜಿ ಆದ್ಮೇಲೆ HIJ ಮತ್ತೆ 3 ಸ್ಥಾನಗಳು. ಜೆ ಆದ್ಮೇಲೆ 3ನೇ ಅಕ್ಷರ ಯಾವ್ದಾಗುತ್ತೆ? KLM. ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ.
ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಮೂರು ಅಂತರಗಳು ಇದೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಕ್ಯಾಲೆಂಡರ್ ಬೇಸ್ಡ್ ಕ್ವಶನ್. If Jan 1, 2025 is a Wednesday, what day of the week will be March 1, 2025? ಜನವರಿ 1, 2025 ಬುಧವಾರವಾಗಿದ್ದರೆ ಮಾರ್ಚ್ 1, 2025 ವಾರದ ಯಾವ ದಿನವಾಗಿರುತ್ತದೆ ಅನ್ನೋದಿಲ್ಲಿ ಕ್ವಶನ್. ಹೌದಲ್ವಾ? ಈಗ ನಮಗೆ ಗೊತ್ತಿದೆ ಜನವರಿಯಲ್ಲಿ 31 ದಿನಗಳು ಬರುತ್ತೆ, ಫೆಬ್ರವರಿಯಲ್ಲಿ 28 ದಿನಗಳು ಬರುತ್ತೆ. ಇದು ಗೊತ್ತಿರಬೇಕು ಬೇಸಿಕಲಿ. 2025 ಇಸ್ ನಾಟ್ ಎ ಲೀಪ್ ಇಯರ್. ಇದು ಅಧಿಕ ವರ್ಷ ಅಲ್ಲ. ಅಧಿಕ ವರ್ಷ ಅಲ್ಲದೆ ಇದ್ದಾಗ ಫೆಬ್ರವರಿ 28 ದಿನಗಳೇ ಬರುವುದು. ಟೋಟಲ್ ಎಷ್ಟಾಯ್ತು? 31, 28, 59 ದಿನಗಳು ಆಯ್ತು. ಓಕೆ, ಒಂದು ವಾರ ಅಂದ್ರೆ 7 ದಿನಗಳು. 59ನ್ನ 7ರಿಂದ ಭಾಗಿಸಿದಾಗ ನಮ್ಗೆ ಎಷ್ಟು ಸಿಗುತ್ತೆ? 8 ವಾರಗಳು ಸಿಗುತ್ತೆ. 8 ವಾರಗಳು. 7 8 56. ಓಕೆ, 8 ವಾರಗಳು ಮತ್ತೆ 3 ದಿನಗಳು ಸಿಗ್ತಾ ಇದೆ. 3 ದಿನಗಳು. ರೈಟ್. ಹಾಗಾದ್ರೆ 3 ದಿನಗಳು ಏನಿಲ್ಲಿ ಎಕ್ಸ್ಟ್ರಾ ಸಿಗ್ತಾ ಇದೆ, ಏನಾಗುತ್ತದು? ಏನಾಗುತ್ತೆ? 8 ವಾರ ಅಂದ್ರೆ 56ನೇ ದಿನ ಏನಾಗಬೇಕು? ಬುಧವಾರ ಆಗ್ಬೇಕು. 56ನೇ ದಿನವೂ ಸಹ ಏನಾಗಿರುತ್ತೆ? ಬುಧವಾರ ಆಗಿರುತ್ತೆ. ಓಕೆ, 57 ಏನಾಗುತ್ತೆ? ಗುರು ಆಗತ್ತೆ. 58 ಏನಾಗುತ್ತೆ? ಶುಕ್ರವಾರ ಆಗತ್ತೆ. 59 ಏನಾಗುತ್ತೆ? ಶನಿವಾರ ಆಗತ್ತೆ. ಸೊ ಆಪ್ಷನ್ ಬಿ ಶನಿವಾರ ಇಲ್ಲಿ ಸರಿಯಾದ ಉತ್ತರ. ಓಕೆ, ಅರ್ಥ ಆಯ್ತಾ? ಏನಿಲ್ಲ, ಒಟ್ಟಾರೆ ದಿನಗಳನ್ನ 7ರಿಂದ ಭಾಗಿಸಿ ಉಳಿಕೆ ದಿನಗಳನ್ನ ನಾವು ಎಣಿಸ್ತಾ ಹೋಗ್ಬೇಕಷ್ಟೆ. ಶೇಷ ಏನ್ ಬರುತ್ತೆ ಅದನ್ನ ಎಣಿಸ್ತಾ ಹೋಗ್ಬೇಕು. ಸೊ ಮಾರ್ಚ್ 1 ಯಾವ ದಿನವಾಗಿರುತ್ತೆ ಅಂದ್ರೆ ಶನಿವಾರ ಆಗಿರುತ್ತೆ. ಸಿಂಪಲ್ ಟ್ರಿಕ್. ಓಕೆ, ಒಂದು 30 ಸೆಕೆಂಡ್ ಅಲ್ಲಿ ನಮಗೆ ವಿತಿನ್ 30 ಸೆಕೆಂಡ್ ನಮಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ಮತ್ತೆ ರೀಸನಿಂಗ್ ಬೇಸ್ಡ್ ಇದೆ ನೋಡಿ. To increase sales, the company has decided to give a 15% discount on all products. ಮಾರಾಟವನ್ನ ಹೆಚ್ಚಿಸೋದಕ್ಕೆ ಕಂಪನಿಯು ತನ್ನ ಎಲ್ಲಾ ಉತ್ಪನ್ನಗಳ ಮೇಲೆ 15% ರಿಯಾಯಿತಿ ಕೊಡೋದಕ್ಕೆ ಡಿಸೈಡ್ ಮಾಡಿದೆ. ಹಾಗಾದ್ರೆ ದ ಡಿಸ್ಕೌಂಟ್, ಇದರ ಅವರ ಒಂದು ಅಸಂಪ್ಷನ್ ಏನು? ಯಾವ ಬೇಸಿಸ್ ಮೇಲೆ ಕೊಡ್ತಾ ಇದ್ದಾರೆ? ಅಥವಾ ನಾವೇನ್ ಅರ್ಥ ಮಾಡ್ಕೋಬಹುದು? ರಿಯಾಯಿತಿಯು ಹೆಚ್ಚಿನ ಗ್ರಾಹಕರನ್ನ ಆಕರ್ಷಿಸುತ್ತದೆ. ರಿಯಾಯಿತಿ ಕೊಡ್ತಾ ಇರೋದ್ರಿಂದ ಅದು ಏನು ಹೆಚ್ಚು ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡುತ್ತೆ. ಅದರ್ ಕಂಪನೀಸ್ ಆರ್ ನಾಟ್ ಆಫರಿಂಗ್ ಸಚ್ ಡಿಸ್ಕೌಂಟ್. ಇತರ ಕಂಪನಿಗಳು ಅಂತಹ ರಿಯಾಯಿತಿಗಳನ್ನ ನೀಡುತ್ತಿಲ್ಲ. ಇದರಲ್ಲಿ ಯಾವ ಊಹೆ ಸರಿ? ಒಂದು ಮಾತ್ರ ಸೂಚ್ಯ ಎಂಬ ಊಹೆ. ಓನ್ಲಿ ಅಸಂಪ್ಷನ್ 1 ಈಸ್ ಇಂಪ್ಲಿಕ್ಟ್, ಓನ್ಲಿ ಅಸಂಪ್ಷನ್ 2 ಈಸ್ ಇಂಪ್ಲಿಕ್ಟ್. ಎರಡನೇ ಊಹೆ ಮಾತ್ರ ಸರಿಯಾಗಿದೆಯಾ? ಸೆಕೆಂಡ್ ಒನ್ ಮಾತ್ರ ಸರಿ ಇದೆಯಾ? ನೆಕ್ಸ್ಟ್, ಬೋತ್ ದಿ ಅಸಂಪ್ಷನ್ 1 and 2 ಆರ್ ಇಂಪ್ಲಿಕ್ಟ್. ಎರಡೂ ಸಹ ಸೂಚ್ಯ ಎಂಬ ಊಹೆಗಳ, ಅಥವಾ ಎರಡೂ ಸಹ ನೀದರ್ ಅಸಂಪ್ಷನ್ 1 nor 2 ಈಸ್ ಇಂಪ್ಲಿಕ್ಟ್. ಒಂದು ಅಥವಾ ಎರಡು ಸೂಚ್ಯ ಎಂಬ ಊಹೆ ಅಲ್ಲ, ಎರಡೂ ಸಹ ಸರಿಯಾದ ಊಹೆಗಳಲ್ಲ ಅನ್ನೋದಿಲ್ಲಿ ಕ್ವಶನ್. ಯಾವ್ದಿರ್ಬೋದು ಇಲ್ಲಿ? ಯಾವ ಬೇಸಿಸ್ ಮೇಲೆ ಅವರು ಆ ಒಂದು ಆಫರ್ ಅನ್ನ ಪ್ರೊವೈಡ್ ಮಾಡ್ತಾ ಇರಬಹುದು? ಏನಿರ್ಬೋದು ನಿಮ್ಮ ಉತ್ತರ? ಓಕೆ, ಯಾವ ಬೇಸಿಸ್ ಮೇಲೆ ಅವರು ಕೊಟ್ಟಿರ್ಬೋದು ಈ ಆಫರ್ ಅನ್ನ? ಎಸ್, ಕ್ವಶನ್ ಅನ್ನ ನಾನು ಇನ್ನೊಮ್ಮೆ ನಿಮಗೆ ತೋರಿಸ್ತೇನೆ. ದ ಡಿಸ್ಕೌಂಟ್ ವಿಲ್ ಅಟ್ರಾಕ್ಟ್ ಮೋರ್ ಕಸ್ಟಮರ್ಸ್. ರಿಯಾಯಿತಿ ಹೆಚ್ಚಿನ ಗ್ರಾಹಕರನ್ನ ಆಕರ್ಷಿಸುತ್ತೆ ಅನ್ನೋದೊಂದು, ರೈಟ್. ಇನ್ನೊಂದು, ಇತರ ಆಫರ್ನ ಕೊಡ್ತಾ ಇಲ್ಲ ಅನ್ನೋಂಥದ್ದು ಮತ್ತೊಂದು. ಎಸ್, ಬೇಗ ಬೇಗ ಒಂದು 2 minutes. ಈ ರೀತಿಯ ತಾರ್ಕಿಕತೆ ಪ್ರಶ್ನೆಗೆ ನೀವು ನಿಮ್ಮ ಆನ್ಸರ್ ಅನ್ನ
ಕಾಮೆಂಟ್ ಮಾಡ್ಬೋದು. ಅದ್ ಸರಿನಾ ಇದ್ ಸರಿನಾ, ಹೌದಲ್ವಾ? ಎಸ್, ಓನ್ಲಿ ಅಸಂಪ್ಷನ್ 1 is ಇಂಪ್ಲಿಕ್ಟ್. ಮ್ಯಾಕ್ಸಿಮಮ್ ಸರಿಯಾಗಿ ಉತ್ತರವನ್ನ ಕೊಟ್ಟಿರ್ತೀರಾ ಅಂತ ಭಾವಿಸ್ತೇನೆ. ಸರ್ ಯಾಕೆ ಸರ್ ಫಸ್ಟ್ ಆಪ್ಷನ್ ರೈಟ್ ಆಗುತ್ತೆ? ನೋಡಿ ಇಲ್ಲಿ, ಟು ಇನ್ಕ್ರೀಸ್ ಸೇಲ್ಸ್ ದ ಕಂಪನಿ ಹ್ಯಾಸ್ ಡಿಸೈಡೆಡ್ ಟು ಗಿವ್ 15% ಡಿಸ್ಕೌಂಟ್ ಆನ್ ಆಲ್ ಪ್ರಾಡಕ್ಟ್ಸ್. ಇದು ಕಂಪನಿ ಯೋಚನೆ ಮಾಡ್ತಾ ಇರತಕ್ಕಂಥದ್ದು. ಕಂಪನಿ ತನ್ನ ಒಂದು ಉತ್ಪನ್ನಗಳ ಮಾರಾಟವನ್ನು ಹೆಚ್ಚಿಸೋದಕ್ಕೆ ಮಾಡ್ತಾ ಇರುವಂತದ್ದೇನು, ರಿಯಾಯಿತಿ ಕೊಟ್ಟಾಗ ಗ್ರಾಹಕರನ್ನ ಹೆಚ್ಚು ಸೆಳಿಬಹುದು ಅಂತ. ಆದ್ರೆ ಎರಡನೇ ಅಸಂಪ್ಷನ್ ಏನಿದೆ ನೋಡಿ, ಎರಡನೇ ಊಹೆ, ಇತರ ಕಂಪನಿಗಳು ಅಂತ ರಿಯಾಯಿತಿಗಳನ್ನ ನೀಡುತ್ತಿಲ್ಲ ಅಂತಲ್ಲ, ಎಲ್ಲಾ ಕಂಪನಿಗಳು ನೀಡ್ತಾ ಇದೆ. ಓಕೆ, ನೀಡ್ತಾ ಇರತ್ತೆ. ಆದ್ರೆ ಬೇರೆ ಕಂಪನಿಗಳ ಜೊತೆಗೆ ಥಿಂಕ್ ಮಾಡ್ತಾ ಇರುವಂತದ್ದಲ್ಲ. ತನ್ನ ಪ್ರಾಡಕ್ಟ್ಸ್, ತನ್ನ ಉತ್ಪನ್ನಗಳನ್ನ ಇಂಪ್ರೂವ್ ಮಾಡೋದಕ್ಕೆ ಅಥವಾ ಅದರ ಮಾರಾಟವನ್ನ ಹೆಚ್ಚಿಸೋದಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಓನ್ಲಿ ಅಸಂಪ್ಷನ್ 1 is ಇಂಪ್ಲಿಕ್ಟ್. ಓಕೆ, ಇತರ ಕಂಪನಿಗಳ ಜೊತೆಗಿನ ಸಂಬಂಧಪಟ್ಟಂತಹ ಅಂಶ ಸ್ಟೇಟ್ಮೆಂಟ್ ಅಲ್ಲಿ ಇಲ್ಲ. ಸ್ಟೇಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಹೇಳಿಕೆ ಏನಿದೆ, ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಮಾತ್ರ ನಾವು ಥಿಂಕ್ ಮಾಡಿ ಆನ್ಸರ್ ಮಾಡಬೇಕು. ಓಕೆ, if a man sells an article at a profit of 20% and selling price is 240, what was the cost price? ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು 20% ಲಾಭಕ್ಕೆ ಮಾರಾಟ ಮಾಡಿದರೆ ಮತ್ತು ಮಾರಾಟದ ಬೆಲೆ 240 ರೂಪಾಯಿಗಳಾದರೆ ಅದರ ಕೊಳ್ಳುವ ಬೆಲೆ ಅಥವಾ ಕೊಂಡ ಬೆಲೆ ಎಷ್ಟು ಅನ್ನೋದನ್ನ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಆನ್ಸರ್ ಅನ್ನ ಕಾಮೆಂಟ್ ಮಾಡಿ. ಇದು ಈ ದಿನ ನಿಮಗೆ ಕೊಡ್ತಾ ಇರತಕ್ಕಂತಹ ಕ್ವಶನ್. ಓಕೆ ರೈಟ್, ಫಸ್ಟ್ ಟೈಮು ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ಮೇಲೆ ಕ್ಲಾಸ್ನ ವಾಚ್ ಮಾಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದು PSTR, GPSTR, HSTR ಫಸ್ಟ್ ಪೇಪರ್ ಏನಿದೆ, ಓಕೆ, ಜೊತೆಗೆ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ಸ್ಗೆ ಸುಮಾರು ಜನ ಪ್ರಿಪೇರ್ ಆಗ್ತಾ ಇರ್ತೀರಿ. ಆಮೇಲೆ RRB ಗ್ರೂಪ್ ಡಿಗೆ ಪ್ರಿಪೇರ್ ಆಗ್ತಾ ಇರ್ತೀರಿ. ಮತ್ತೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್, ಅಪ್ಕಮಿಂಗ್ ಎಕ್ಸಾಮ್ಸ್ ಏನಿದೆ ಎಲ್ಲದರಲ್ಲೂ ಸಹ ಮೆಂಟಲ್ ಅಬಿಲಿಟಿ ಕಾಮನ್ ಕಾನ್ಸೆಪ್ಟ್, ಎಲ್ಲರಿಗೂ ಸಹ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ತರಗತಿನ ಮುಗಿಸ್ತೀನಿ. ಎಲ್ಲರಿಗೂ ಶುಭವಾಗಲಿ, ಶುಭ ದಿನ, ಧನ್ಯವಾದಗಳು.